ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಸ್ಲೀವ್ ಕಟ್ಟಿಂಗ್ ಹೇಳ್ಕೊಡ್ತಿದ್ದೀನಿ ನೋಡಿ. ಸಿಂಪಲ್ಲಾಗಿ 2 ಥರ ಸ್ಲೀವ್ ಕಟ್ಟಿಂಗ್ ಹೇಳ್ಕೊಡ್ತಿದ್ದೀನಿ. 2 ಥರ ಅಂದರೆ ಸಿಂಪಲ್ಲೇ ಎರಡೂ. ಆದರೆ ಒಂದು ಲೈನಿಂಗ್ ಬಟ್ಟೆ ಅಂದರೆ ಇದ್ದಾಗ ಅಟ್ಯಾಚಿಂಗ್ ಮಾಡಿ ಹೊಲಿಯೋದು ಆ ಸ್ಲೀವು, ಒಂದು ಲೈನಿಂಗ್ ಬಟ್ಟೆ ಇಲ್ಲದೆ ಸಿಂಗಲ್ ಪೀಸ್ ಹೊಲಿತೀವಲ್ವ ಆ ಸ್ಲೀವ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ ಲೈಕು ಶೇರು ಕಮೆಂಟ್ ಬರಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಲೈನಿಂಗ್ ಬಟ್ಟೆ ಇಲ್ಲದೇ ಸ್ಲೀವ್ ಹೊಲಿಯೋದನ್ನು ಅದನ್ನು ಹೇಳ್ಕೊಡ್ತಾಯಿದ್ದೀನಿ. ಕೆಳಗಡೆ 1 ಇಂಚ್ ತೊಗೊಂಡು ಮೇಲ್ಗಡೆ ನಾನು 5.5 ತೊಗೊಂಡಿದ್ದೀನಿ ನೋಡಿ. 5.5 ಇಂಚು ಅಂದರೆ ಅರ್ಧ ಇಂಚು ಸಿಲೈ ಮಾರ್ಜಿನು, 5 ಪರ್ಫೆಕ್ಟ್ ಮಾಪಿ ಹತ್ರದ್ದು. ಹಾಗಾಗಿ 3 ಗೆರೆನ ಹಾಕ್ತೀನಿ. ಡೌನಿಂಗ್ ನಾನು 3 ಇಂಚ್ ತೊಗೊಂಡಿದ್ದೀನಿ ಮೇಲೆಯಿಂದಾನೇ ಡೌನಿಂಗ್ ತೊಗೋಬೇಕಾಗತ್ತೆ ತಗುವಾಗ ನಾವು. ಸೊ ಇವಾಗ ನಾನು 1 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ. 1 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಆರ್ಮೋಲ್ ಶೇಪ್ ರೌಂಡು ನಿಮ್ಗೆ ಕರೆಕ್ಟಾಗಿ ಗೊತ್ತಿದ್ದರೆ ತುಂಬ ಈಸಿ ಕಟಿಂಗ್ ಮಾಡೋದು. ಸೊ ನಾನು ಪ್ರತಿಯೊಂದು ಬ್ಲೌಸನ್ನು ಇದೇ ಥರ ಕಟಿಂಗ್ ಮಾಡ್ತೀನಿ ನೋಡಿ. 7.5 ಇದೆ ಆರ್ಮೋಲ್ ರೌಂಡು. ಸೊ ತೊಗೋತಾ ಇದ್ದೀನಿ. ಮುಂದೆ 1.5 ಇಂಚು ಸಿಲೈ ಮಾರ್ಜಿನ್, ನಿಮ್ಮದು ಎಷ್ಟಿರುತ್ತೋ ಅಷ್ಟು ಸಿಲೈ ಮಾರ್ಜಿನ್ ಇಡಿ. ಇವಾಗ ಶೇಪ್ ಕೊಡಿ. ಈ ಥರ ನೋಡಿ ಅಲ್ಲಿಗೆ ಬಂದಿದೆ. ಸೊ ಏನು ಮಾಡಬೇಕು ಅಂದರೆ ಶೇಪ್ ಕೊಡುವಾಗ ಸ್ವಲ್ಪ ಕೈಯನ್ನು ನೀಟಾಗಿ ಇದು ಮಾಡ್ಕೊಂಡ್ಬಿಟ್ಟು ಕೊಡಬೇಕಾಗತ್ತೆ ನೋಡಿ. ಶೇಪನ್ನು ಈ ಥರ ತುಂಬ ಸಿಂಪಲ್ಲು, ಇದರಲ್ಲೇನು ಅಷ್ಟೊಂದು ಟಫ್ ಅನಿಸಲ್ಲ. ಯಾಕಂದರೆ ನಾನು ಇದೇ ಥರನೇ ಮಾಡ್ತೀನಿ ನೋಡಿ. ಬಗಲಲ್ಲಿ ಕೂಡ ಕಡಿಮೆ ಬರಲ್ಲ. ಕೆಳಗಡೆ 6 ಇಂಚು ರೌಂಡ್ ಸ್ಲೀವ್ ರೌಂಡ್ ಲೆಂತು ಮತ್ತು 1.5 ಇಂಚು ಸಿಲೈ ಮಾರ್ಜಿನು. ಇದು ನೋಡಿ ಈ ಥರ ಕಟ್ಟಿಂಗು. ಸಿಂಗಲ್ ಅಂದರೆ ಸಿಂಪಲ್ಲಾಗಿ ಬ್ಲೌಸ್ ಹೊಲ್ಕೋತಾರಲ್ವ ಸಿಂಗಲ್ ಪೀಸ್ದು, ಆ ಬ್ಲೌಸ್ದು ಸ್ಲೀವ್ ಕಟ್ಟಿಂಗ್ ನೋಡಿ. ಇದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಕಟ್ಟಿಂಗ್ ಮಾಡ್ತಿದ್ದೀನಿ ನೋಡಿ. ಯಾವ ಥರ ಇದೆ ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಹೇಳೋದನ್ನು ಮರಿಬೇಡಿ. ಇದು ಈ ಥರ ಕಟ್ಟಿಂಗ್ ಮಾಡಿದಾಗ 1.5 ಇಂಚು ಬಟ್ಟೆ 1 ಇಂಚ್ ಏನಿದೆ ಅದು ಮಡಚೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಸೊ ಹಾಗಾಗಿ ನಾನು ಇದೇ ಥರ ಕಟ್ಟಿಂಗ್ ಮಾಡ್ತೀನಿ. ಸಿಂಗಲ್ ಪೀಸ್ ಇರುತ್ತಲ್ವ ಅದರದ್ದು. ಸೊ ಮುಂಭಾಗದ ಪಾರ್ಟನ್ನು ಕೂಡ ಕಟ್ ಮಾಡ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ. ಸ್ಲೀವ್ ಕಟ್ಟಿಂಗ್ ಮಾಡೋದು ತುಂಬ ಈಸಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ಕಟ್ಟಿಂಗ್ ಮಾಡಿ ನೀವು ಕೂಡ ಪರ್ಫೆಕ್ಟಾಗಿ ಕೂರುತ್ತೆ. ಅಯ್ಯೋ ಅವ್ರ ಕಟ್ಟಿಂಗ್ ಒಂದು ಸ್ಟಿಚಿಂಗ್ ಒಂದು ಈ ಥರ ಏನೂ ಇಲ್ಲ, ಇದರಲ್ಲಿ ಕೂರುತ್ತೆ ನೋಡಿ. ಜಸ್ಟ್ ನಿಮಗೆ ಆರ್ಮೋಲ್ ರೌಂಡ್ ಎಷ್ಟಿದೆ ಅನ್ನೋದು ಗೊತ್ತಿರಬೇಕು ನೋಡಿ. ಗೊತ್ತಿದ್ದರೆ ನಾನು ಮಾಡ್ತಿದ್ದೀನಲ್ವ ಈ ಥರ ಮಾಡಿ ನೋಡಿ, ನೀವು ಖಂಡಿತ ಸಕ್ಸಸ್ ಆಗುತ್ತೆ. ಹಾಗಾಗಿ ಸ್ಲೀವ್ ಯಾರ್ಯಾರಿಗೂ ಬರಲ್ವಾ, ತುಂಬ ಟಫ್ ಅನಿಸುತ್ತೋ ಪ್ಲೀಸ್ ಮಾಡಿ ಒಂದು ಸಲ. ಇವಾಗ ಪೂರ್ತಿ ಲೆಂತ್ ತೊಗೋತಾ ಇದ್ದೀನಿ. 5.5ಗೆ 1 ಇಂಚ್ ಮಾರ್ಕ್ ಹಾಕ್ತೀನಿ ನೋಡಿ. ಯಾಕಂದರೆ ಇದ್ರ ಒಳಗಡೆ ನಾವು 1 ಇಂಚ್ ಸೇರಿಸೋ ಆಗಿಲ್ಲ. ಇದು ಲೈನಿಂಗ್ ಬಟ್ಟೆದು ಇರೋದ್ರಿಂದ ನಮಗೆ 1 ಇಂಚ್ ತಗೋ ನೆಸೆಸಿಟಿ ಇಲ್ಲ ನೋಡಿ. 1 ಇಂಚು ತೊಗೋತಾ ಇದ್ದೀನಿ. ತಳಗಡೆ ಇದು ಕರೆಕ್ಟಾಗಿ ತಳಗಡೆ ಅಲ್ಲಿ 2.5 ಇಂಚು ಮತ್ತು 3 ಇಂಚಿಗೆ ಬರಬೇಕು ನೋಡಿ. ಇವಾಗ 7.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಮುಂದೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಸೊ ಈ ಥರ ಶೇಪ್ ಕೊಟ್ಟಿದ್ದೀನಿ ನೋಡಿ. ತಳಗಡೆ ಒಂದು ಮಾರ್ಕ್ ಹಾಕೋಣ ಶೇಪ್ದು. ತುಂಬ ಈಸಿ ಮೆಥಡು. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ. ಯಾವುದೇ ಆಗಲಿ, ಯಾರದೇ ಕಟ್ಟಿಂಗ್ ಇರಲಿ, ನಿಮ್ಮದು ಕಟ್ಟಿಂಗ್ ಇರಲಿ, ಈ ಬ್ಲೌಸ್ ಕೂರೋದು, ಈ ಸ್ಲೀವ್ ಕೂರೋದು ಪಕ್ಕಾ ನೋಡಿ, ನಾನು ಗ್ಯಾರಂಟಿ ಇದಕ್ಕೆ. ಯಾಕಂದರೆ ತುಂಬ ಈಸಿ ಮೆಥಡ್. ಜಸ್ಟ್ ಆರ್ಮೋಲ್ ರೌಂಡ್ ಎಷ್ಟಿದೆ ನಿಮಗೆ ಗೊತ್ತಿರಬೇಕು. ಸಿಲೈ ಮಾರ್ಜಿನ್ ಎಷ್ಟು ತೊಗೊಂಡಿರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಕಟ್ಟಿಂಗ್ ಮಾಡ್ತೀರಾ ಅನ್ನೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಯಾರಿಗೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ, ಇವಾಗ ನೋಡಿ 2 ಸ್ಲೀವ್ ರೆಡಿಯಾಗಿದೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್. ಇದೇ ಥರ ವೀಡಿಯೋ ತರ್ತೀನಿ.